ಇತ್ತೀಚೆಗೆ ನಾವು ತಾಜ್ ವೆಸ್ಟ್ ಎಂಡ್ನಲ್ಲಿ ಒಂದು ಮದುವೆ ಕಾರ್ಯಕ್ರಮದ ನಿರ್ವಹಣೆ ಮಾಡಿದ್ವು. ಈ ಕಾರ್ಯಕ್ರಮ ಹೊರಾಂಗಣದಲ್ಲಿ ನಡೆಸಿದ ಕಾರ್ಯಕ್ರಮ ಆಗಿತ್ತು. ಸಭಾಂಗಣದಲ್ಲಿ ಅಲಂಕರಿಸಲು ನಮಗೆ ಇರುವ ಅವಕಾಶಗಳಿಗಿಂತಲೂ ಹೊರಾಂಗಣದಲ್ಲಿ ಯಥೇಚ್ಛವಾಗಿ ಅವಕಾಶಗಳಿರುತ್ತವೆ. ಹಾಗಾಗಿ ಇಲ್ಲಿ ನಮಗೆ ಸಿದ್ಧಗೊಳಿಸೋದಕ್ಕೆ ಮತ್ತು ಅಲಂಕಾರ ಮಾಡೋದಕ್ಕೆ ತುಂಬ ಅವಕಾಶಗಳಿದ್ವು. ನಾವು ಎಲ್ಲ ಶಾಸ್ತ್ರಗಳಿಗೂ ಬೇಕಾದ ಸಿದ್ಧತೆಗಳನ್ನೆಲ್ಲ ಮಾಡಿ ಇಟ್ಟಿದ್ವಿ. ಈ ಮದುವೆಯಲ್ಲಿ ಕೂಡ ನಾವು ಡಾಲ್ ಶೋ ಅರೇಂಜ್ ಮಾಡಿದ್ವಿ. ಮದುವೆಯ ವಿವಿಧ ಶಾಸ್ತ್ರಗಳನ್ನು ಪ್ರತಿಬಿಂಬಿಸುವ ಬೊಂಬೆಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ ಇಡಲಾಗಿತ್ತು. ಈ ಡಾಲ್ ಶೋ ಎಲ್ಲರ ಮೆಚ್ಚುಗೆ ಗಳಿಸಿತು. ಹುಡುಗ ಕಾಶಿ ಯಾತ್ರೆಗೆ ಹೊರಟರು. ಕಾಶಿ ಯಾತ್ರೆಯ ನಂತರ ಓಂಜಲ್ ಶಾಸ್ತ್ರ ಇತ್ತು. ಅದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಟ್ಟಿದ್ವಿ. ಸಂಬಂಧ ಮಾಲೆಗಳನ್ನು ಬದಲಾಯಿಸಿಕೊಂಡು ಬಂದ ಹುಡುಗ ಹುಡುಗಿಯನ್ನ ಉಯ್ಯಾಲೆಯಲ್ಲಿ ಕೂರಿಸಿ ಶಾಸ್ತ್ರಗಳನ್ನು ನಡೆಸಲಾಯಿತು. ಬಣ್ಣದ ಅನ್ನದ ಉಂಡೆಗಳಿಂದ ನಿವಾಳಿಸಲಾಯಿತು. ಹುಡುಗಿ ಫ್ಲವರ್ ಪಾತ್ನ ಮೇಲೆ ಹೂವಿನ ಹಂದರದ ಕೆಳಗೆ ನಡೆದು ಹಸೆಮಣೆಗೆ ಬಂದರು. ಮಂತ್ರಘೋಷಗಳೊಂದಿಗೆ ಹುಡುಗಿಯನ್ನ ಆಕೆಯ ತಂದೆಯ ತೊಡೆಯ ಮೇಲೆ ಕೂರಿಸಿ ಮಾಂಗಲ್ಯ ಧಾರಣೆ ಮಾಡಲಾಯಿತು. ನಂತರ ಲಾಜಾ ಹೋಮ, ಸಪ್ತಪದಿ ಕಾರ್ಯಕ್ರಮಗಳು ನಡೆದವು. ಅದಾದ ಮೇಲೆ ಅರುಂಧತಿ ನಕ್ಷತ್ರ ತೋರಿಸುವ ಶಾಸ್ತ್ರ ನಡೆಯಿತು. ಹುಡುಗಿಯನ್ನ ಹುಡುಗನ ಮನೆಯವರು ಮನೆ ತುಂಬಿಸಿಕೊಳ್ಳುವುದರೊಂದಿಗೆ ಕಾರ್ಯಕ್ರಮಗಳು ಮುಕ್ತಾಯವಾದವು. ನಿಮ್ಮ ಮನೆಯ ಕಾರ್ಯಕ್ರಮಗಳನ್ನು ನಿಮಗೆ ಹೆಚ್ಚು ಶ್ರಮವಿಲ್ಲದೆ ಅಚ್ಚುಕಟ್ಟಾಗಿ ಶಾಸ್ತ್ರೋಕ್ತವಾಗಿ ನಡೆಸಿಕೊಡೋದೇ ನಮ್ಮ ಆಶಯ. ನಿಮ್ಮಲ್ಲಿ ಯಾರ ಮನೆಯಲ್ಲಾದರೂ ಮದುವೆ, ಉಜ್ಜಿ ಮುಂತಾದ ಶುಭ ಕಾರ್ಯಗಳಿದ್ದಲ್ಲಿ ಸಪ್ತಪದಿ ಕ್ರಿಯೇಷನ್ಸ್ನ ಖಂಡಿತವಾಗಿಯೂ ಸಂಪರ್ಕ ಮಾಡಿ.